ಫ್ರೆಂಡ್ಸ್, ನೀವು ಪಾತ್ರೆ ತೊಳೆಯೋಕ್ಕೆ ಈ ಥರದ್ದು ಸ್ಕ್ರಬ್ಬರ್ಸು ಮತ್ತು ಈ ಥರ ಸ್ಕ್ರಬ್ಬರ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ರೆ, ನಾನು ಮೊದಲು ಯೂಸ್ ಮಾಡ್ತಾಯಿದ್ದೆ. ಅದೇನಾಗುತ್ತೆ, ನಾವು ಯೂಸ್ ಮಾಡಿ ಮಾಡಿ ಸ್ಮೆಲ್ ಬರುತ್ತೆ. ನಾವು ಈ ಥರ ಒದ್ದೆನಲ್ಲಿ ಇಟ್ಟಿರ್ತೀವಿ, ಅದು ಒಣಗಿದ ಮೇಲೂ ಮತ್ತೆ ಹಸಿ ಆದ ತಕ್ಷಣ ಸ್ಮೆಲ್ ಬರುತ್ತೆ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಇವಾಗ, ಅದೇ ಸುಮಾರು ತಿಂಗಳಾಯಿತು ನಾನು ಇವಾಗ ಈ ಥರ ತೆಂಗಿನಕಾಯಿ ನಾರನ್ನ ಯೂಸ್ ಮಾಡ್ತಾಯಿದ್ದೀನಿ. ಊರಲ್ಲೆಲ್ಲ ಇದೆಲ್ಲ ಯೂಸ್ ಮಾಡೋದು. ನೀವು ಇದನ್ನು ನೀವೆಷ್ಟೇ ತೊಳೆದ್ರೂ ಇನ್ನೂ ಬಿಡಿಯಾಗಿ ದಾರ ಥರ ಆಗುತ್ತೆ ವಿನಃ ಇದು ಸ್ಮೆಲ್ ಬರೋಲ್ಲ ನಿಮಗೆ. ಅದಕ್ಕೆ ಆದಷ್ಟು ಈ ಥರ ತೆಂಗಿನಕಾಯಿ ನಾರನ್ನ ಯೂಸ್ ಮಾಡಿ ಪಾತ್ರೆ ತೊಳೆಯೋಕ್ಕೆ, ಚೆನ್ನಾಗೂ ಇರುತ್ತೆ. ನೋಡಿ, ಈ ಥರ ಮಾಡಿಕೊಂಡು ನೀವು ಇದನ್ನೇ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಆಗುತ್ತೆ. ಉಜ್ಬೋದು ಆರಾಮಾಗಿ ನೀವು. ನೋಡಿ, ನೋಡಿ ಫ್ರೆಂಡ್ಸ್, ಆರಾಮಾಗಿ ವಾಶ್ ಮಾಡ್ಬೋದು ನೀವು.